ಏನಾಗಲಿ ಮುಂದೆ ಸಾಗೋಣಿ, ಬಯಸಿದ್ದಲ್ಲ ಸಿಗದು ಬಾಳನಿ, ಬಯಸಿದ್ದಲ್ಲ ಸಿಗದು ಬಾಳನಿ. ಯಪ್ಪ, ನಮ್ಮ ಸ್ವೀಟಿ ಅಂತೂ ಬುಕ್ಸ್ ತೊಗೊಂಡು ಓದ್ಕೊತಾಳೆ, ಆದರೆ ಅದನ್ನ ಎತ್ತಿಡಬೇಕು ಅನ್ನೋದು ಗೊತ್ತಾಗಲ್ಲ ಅವಳಿಗೆ. ಏನು ಬುಕ್ ಇರ್ಬೋದಿದು? ಏನೋ ಓದ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೇನೋ, ಹೋಮ್ವರ್ಕ್ ಬೇರೆ ಕೊಟ್ಟಿದ್ದಾರೆ ಅಂತಿದ್ಲು. ಹಾಲಿಡೇಸ್ ಇದೆ ಅಲ್ವಾ, ಇನ್ನೂ 15 ಡೇಸ್ ಇದೆ. ಇನ್ನು ನೋಡಬೇಕು. ಮೊನ್ನೆ ತಾನೇ ಸ್ಕೂಲಿಗೆ ಹೋಗ್ಬಿಟ್ಟು ಬಂದಿದ್ದಾಳೆ, ಬಟ್ ಇವಾಗ ಇನ್ನೂ 15 ಡೇಸ್ ಇದೆ. ನೋಡೋಣ ಏನು ಬುಕ್ ಅಂತ. ಇದು ಕನ್ನಡ ಸ್ಟೋರಿ ಬುಕ್ಕು. ಓಕೆ, ಎತ್ತಿಡೋಣ. ಬಂದಮೇಲೆ ಅಮ್ಮ ಅಲ್ಲಿಟ್ಟಿದ್ದೆ, ಅಮ್ಮ ಎಲ್ಲಿಟ್ಟಿದ್ದೆ, ಎಲ್ಲದು ಅಂತ ಕೇಳ್ತಾಳೆ. ಯಾರೋ ಬಂದಂಗೆ ಆಯ್ತಲ್ಲ, ಯಾರದು? ರೀ ನೀವಾ ರೀ? ಅಯ್ಯೋ, ನಾನು ಯಾರಪ್ಪ ಇದು ಅಂತ ಅಂದ್ಕೊಂಡೆ. ಎಲ್ಲ ಸ್ವೀಟ್ ಏನಾದರೂ ಬಂದ್ಲೇನೋ ಅಂತ ಅಂದ್ಕೊಂಡೆ. ಇಲ್ಲ ಸುಶೀಲಾ, ನಾನೇ. ಏನು ಮಾಡ್ತಿದ್ಯಾ ಸುಶೀಲಾ? ಏನೋ ಬುಕ್ಸ್ ಏನೋ ಇಟ್ಕೊಂಡು ಓದ್ತಾ ಇದ್ದೆ. ಏನು ಓದ್ತಾ ಇದೆಯಾ? ಏನಿಲ್ಲ ರೀ, ಅದು ಕನ್ನಡ ಸ್ಟೋರಿ ಬುಕ್ ಕೊಟ್ಟಿದ್ರು. ಬೇಸಿಗೆ ರಜೆ ಕೊಟ್ಟಿದ್ರಲ್ಲ, ಅಲ್ಲಿ ಓದ್ಕೋಬೇಕು ಅಂತ ಕೊಟ್ಟಿದ್ರು. ಅದನ್ನು ಎಲ್ಲೆಲ್ಲ ಇಟ್ಬಿಟ್ಟಿದ್ದೆ, ತೊಗೊಂಡು ಬಂದು ನೋಡ್ತೀನಿ. ಇವಾಗ ಇಲ್ಲಿದೆ, ಅದನ್ನೇ ಎತ್ತಿಡೋಣ ಅಂತ ಎತ್ತಿರ್ತಿದ್ದೆ ರೀ. ಹೌದಾ ಸುಶೀಲಾ? ಆಯಿತು. ನಿನ್ಗೇನೋ ಒಂದು ಹೇಳಬೇಕು ಸುಶೀಲಾ. ನನ್ಗ ಏನು ರೀ ಅದು? ಏನು ಸರ್ಪ್ರೈಸ್ ಇವತ್ತು? ಅದೇನಿಲ್ಲ ಸುಶೀಲಾ, ಇವತ್ತು ನಿನ್ನ ಬರ್ತಡೇ ಅಲ್ವಾ, ವಿಶ್ ಮಾಡೋಣ ಅಂತ. ಹ್ಯಾಪಿ ಬರ್ಡೇ ಸುಶೀಲಾ. ಅಯ್ಯೋ ಹೌದಾ ರೀ, ಮರ್ತೇ ಹೋಗ್ಬಿಟ್ಟಿದ್ಯಲ್ರಿ ನನಗೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಸುಶೀಲಾ, ನಿನಗೆ ಕೆಲಸದಲ್ಲಿ ಎಲ್ಲಿ ತಾನೇ ನೆನಪಿರುತ್ತೆ ಹೇಳು? ಮನೆ ಕೆಲಸ ಅಂತಲೇ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀಯಾ. ನಿನ್ನ ಬರ್ತಡೇ, ಆ್ಯನಿವರ್ಸರಿ ಅವೆಲ್ಲ ನೆನಪಿರಲ್ಲ. ಹೋಗಲಿ ಬಿಡು, ರೆಡಿ ಆಗು. ಚೆನ್ನಾಗಿ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ, ಆಚೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಊಟ ಮಾಡ್ಕೊಂಬರೋಣ. ಹಾಂ ಆಯಿತು ರೀ, ಆಯಿತು. ನೀವಾದರೆ ನೆನಪಿಸಿದ್ರಲ್ಲ, ವಿಶ್ ಆದರೂ ಮಾಡಿದ್ರಲ್ಲ, ಅಷ್ಟೇ ಖುಷಿ. ಐ ಲವ್ ಯು ರೀ. ಅದಕ್ಕೆ ರೀ ನನಗೆ ನೀನಂದರೆ ತುಂಬ ಇಷ್ಟ. ನನಗೆ ವಿಶ್ ಮಾಡಿದ್ರಲ್ಲ, ಅದೇ ಒಂದು ದೊಡ್ಡ ಖುಷಿ ರೀ. ಹೌದಾ ಸುಶೀಲಾ? ಆಯಿತು. ಹಾಗಾದರೆ ಒಂದು ಸಾಂಗ್ ಹೇಳು ನೋಡೋಣ. ನೀನು ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ. ನಾನು ನೋಡಿದೆ ನೀನು ಹಾಡು ಹೇಳ್ತಿದ್ದೀನಿ, ನಾನು ಕೇಳಿಸ್ಕೊಂಡೆ. ಒಂದು ಸಾಂಗ್ ಹೇಳು ನನಗೋಸ್ಕರ. ಇವತ್ತು ಖುಷಿನಲ್ಲಿ, ಇವತ್ತು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಹೊರಗಡೆ, ಅದಕ್ಕೋಸ್ಕರನಾದರೂ ಒಂದು ಹಾಡು ಹೇಳು ನನಗೋಸ್ಕರ. ಅಯ್ಯೋ ಇಲ್ಲ ರೀ, ಅದು ಸುಮ್ಮನೆ ಹಾಡು ಹೇಳ್ತಾ ಇದ್ದೆ. ನನಗೆ ಚೆನ್ನಾಗಿ ಹಾಡು ಹೇಳೋದಕ್ಕೆ ಬರಲ್ಲ ರೀ. ಬೇಡ ರೀ, ಚೆನ್ನಾಗಿರಲ್ಲ. ಇಲ್ಲ ಸುಶೀಲಾ, ನೀನು ನನಗೋಸ್ಕರ ಒಂದು ಹಾಡು ಹೇಳಲೇಬೇಕು. ಇಲ್ಲ ರೀ, ಪ್ಲೀಸ್ ರೀ. ಪ್ಲೀಸ್ ಸುಶೀಲಾ, ಪ್ಲೀಸ್ ನನಗೋಸ್ಕರ ಒಂದು ಹಾಡು ಹೇಳ್ತೀನಿ. ಸರಿ ರೀ, ನೀವಿಷ್ಟು ಕೇಳ್ಕೊತಿದ್ದೀರಾ ಅಂತ ನಾನು ಹಾಡು ಹೇಳ್ತೀನಿ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗಿಳಿಯ ಜೊತೆಗೆ ಹಾರಿ ಬರುವೆ, ಬಾನ ಇಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಬಿಡಿವ ಹೃದಯ ಇರೆ ಮಾತೇಕೆ. ವಾವ್ ಸುಶೀಲಾ, ಸೂಪರಾಗಿ ಹೇಳಿದ್ದೆ. ನನ್ನ ಫೇವ್ರೆಟ್ ಸಾಂಗ್ ಸುಶೀಲಾ ಇದು. ಹೌದಾ ರೀ? ಓಕೆ ಆಯಿತು ರೀ. ಸರಿ ಸುಶೀಲಾ, ರೆಡಿ ಆಗು, ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಸರಿ ಆಯಿತು ರೀ. ವಾವ್ ಸುಶೀಲಾ, ಸೂಪರಾಗಿ ಕಾಣಿಸ್ತಿದ್ಯಾ ಸುಶೀಲಾ. ಈ ಸ್ಯಾರಿಲಿ ನೋಡೋದಕ್ಕೆ 2 ಕಣ್ಣು ಸಾಲದು ಸುಶೀಲಾ, ಸಕ್ಕದಾಗಿ ಕಾಣಿಸ್ತಾ ಇದೆಯಾ. ಹೌದಾ ರೀ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ. ನೀವು ಸೂಪರಾಗಿ ಕಾಣಿಸ್ತಿದ್ದೀರಾ ರೀ. ಈ ಶರ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಹೌದು, ಈ ಶರ್ಟ್ ಯಾವಾಗ ತೊಗೊಂಡು ಬಂದಿದ್ರಿ ನೀವು? ಈ ಸ್ಯಾರಿನೂ ತೊಗೊಂಬಂದಿದ್ದೀರಾ? ಶರ್ಟು ಪ್ಯಾಂಟ್ ಎಲ್ಲ ಹೊಸದಿದೆ. ಅದು ಬಿಡು ಸುಶೀಲಾ, ಇವಾಗ ಪ್ಲೇಸ್ ಹೆಂಗಿದೆ ಹೇಳು? ಚೆನ್ನಾಗಿದ್ಯಾ? ಗೂಗಲೆಲ್ಲ ಸರ್ಚ್ ಮಾಡಿ ಕರ್ಕೊಂಡು ಬಂದಿದ್ದೀನಿ ಸುಶೀಲಾ ನಿನ್ನ. ಇವತ್ತು ಖುಷಿಯಾಗಿರ್ಬೇಕಷ್ಟೆ. ತುಂಬ ಚೆನ್ನಾಗಿದೆ ರೀ, ನಂಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಹೌದಾ ಸುಶೀಲಾ? ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು ಸುಶೀಲಾ. ಬಾ, ಊಟ ಮಾಡ್ಕೊಂಡು ಹೋಗೋಣ. ಹಾಂ ಆಯಿತು ರೀ, ಮನೇಲಿ ಬೇಗ ಅಡುಗೆ ಮಾಡಬೇಕು, ಹೋಗೋಣ ಬನ್ನಿ. ಅಯ್ಯೋ, ಯಾಕೆ ಸುಶೀಲಾ ಅಳ್ತಾ ಇದೆಯಾ? ಬರ್ತಡೇ ದಿವಸದಲ್ಲಿ ಹಂಗೆಲ್ಲ ಅಳ್ಬಾರ್ದು. ಯಾಕೆ, ಏನಾಯಿತು? ಯಾಕೆ ಈ ಪ್ಲೇಸ್ ಇಷ್ಟ ಆಗಲಿಲ್ವಾ ನಿನಗೆ? ಅದು ಹಾಗಲ್ಲ ರೀ, ಈ ಪ್ಲೇಸ್ ತುಂಬ ನನಗಿಷ್ಟ ಆಯಿತು. ಆದರೆ ಅದು ಅಯ್ಯೋ, ಯಾಕೆ ಸುಶೀಲಾ? ಏನಾಯ್ತು ಹೇಳು, ಪರವಾಗಿಲ್ಲ. ಏನಾಯಿತು? ಆದರೆ ಏನದು? ರೀ, ಅದು ನಮ್ಮಮ್ಮ ಮೊನ್ನೆ ಕಾಲ್ ಮಾಡಿದರು ನಿಮ್ಮ ಹತ್ರ, ನಾನು ಹೇಳಿಲ್ಲ. ಅದು ಫೋನ್ ಬಂತು, ಅನ್ನೋನ್ ನಂಬರು ಅಂತ ಕಾಲ್ ಎತ್ತಿದ್ರೆ ನಮ್ಮಮ್ಮ ರೀ. ಕಾಲ್ ಮಾಡಿಬಿಟ್ಟು ಹಲೋ ಅಂತ ಅಂದರು. ತಿರ್ಗಾ ನಾನು ರಿಸೀವ್ ಮಾಡಿ ಹಲೋ ಅನ್ನೋ ಅಷ್ಟೊತ್ತಿಗೆ ಕಟ್ ಮಾಡಿಬಿಟ್ರು. ತುಂಬ ಬೇಜಾರಾಗ್ತಿದೆ ರೀ ನನಗೆ.
ಏನೂ ಮಾತಾಡಲಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಅಯ್ಯೋ ಹೌದಾ ಸುಶೀಲಾ, ಕಾಲ್ ಮಾಡಿದ್ರಾ? ಹಾಂ ರೀ. ನೀನು ಮಾತಾಡಬೇಕಾಗಿತ್ತು, ಮತ್ತೆ ರೀಪ್ಲೈ ಮಾಡಬೇಕಾಗಿತ್ತು ಕಾಲ್ನ. ಇಲ್ಲ ರೀ, ನಂದ್ರಲ್ಲಿ ಕರೆನ್ಸಿ ಇಲ್ಲ. ಆದ್ರೂ ನಿಮ್ದ್ರ ಫೋನಲ್ಲಿ ಮಾಡ್ಬೋದಾಗಿತ್ತು. ಇಲ್ಲ, ನಾನು ಮಾಡೋದಿಲ್ಲ ರೀ. ಅವ್ರಿಗೆ ಯಾವಾಗ ನಾನು ನೆನಪಿಗೆ ಬರ್ತೀನೋ, ಅವ್ರು ಯಾವಾಗ ನನ್ನನ್ನು ನೋಡೋಕ್ಕೆ ಅಂತ ಬರ್ತಾರೋ ಆವಾಗಲೇ ಬರಲಿ. ನಾನಂತೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ ರೀ. ನನಗೂ ನೋಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಅವ್ರ ಪ್ರೀತಿಯಿಂದ ಬಂದರೆ ತಾನೇ ರೀ ಅದು ಪ್ರೀತಿ. ನನಗೂ ನೋಡಬೇಕು ಅಂತ ತುಂಬ ಆಸೆ ಇದೆ. ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನಮ್ಮಣ್ಣನ ಮಕ್ಕಳು ಅವ್ರನ್ನೆಲ್ಲ ನೋಡಬೇಕು ಅಂತಲೂ ಆಸೆ ಇದೆ ರೀ. ಆದರೆ ಅವ್ರಿಗೆ ಇಲ್ದಿದ ಮೇಲೆ ನಾನು ಯಾಕ್ರಿ ಮೇಲೆ ಬಿದ್ದೋಗ್ಲಿ? ಸುಶೀಲಾ, ಅದು ಹಾಗೆ ಅನ್ಬಾರ್ದು ಸುಶೀಲಾ. ಅವ್ರಾಗ ಅವ್ರು ಕಾಲ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತಲೇ ಅರ್ಥ. ನೀನು ರಿವರ್ಸ್ ಕಾಲ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಅದು ನಿನ್ನ ತಪ್ಪು ಸುಶೀಲಾ. ಇಲ್ಲ ರೀ, ಅವ್ರಾಗ ಅವರೇ ಕಾಲ್ ಮಾಡಬೇಕು ರೀ. ಅವ್ರು ಯಾವಾಗ ನನಗೆ ನೋಡಬೇಕು ಅಂತ ಅನಿಸುತ್ತೋ ಆವಾಗಲೇ ಬರಲಿ, ಪರವಾಗಿಲ್ಲ. ನಾನು ಅಲ್ಲಿವರೆಗೂ ಕಾಯ್ತೀನಿ. ತಾಳ್ಮೆಗೂ ಮಿತಿ ಇದೆ ರೀ. ನನಗೂ ನೋಡಬೇಕು ಅಂತ ಮೊನ್ನೆ ಅನ್ನಿಸ್ತಿತ್ತು. ನಾನು ಗುಂಡಕ್ಕ ಹತ್ರ ಹೇಳ್ಕೋತಾ ಇದ್ದೆ. ನಿನ್ನೆ ನೋಡಿದ್ರೆ ಅವರೇ ಕಾಲ್ ಮಾಡಿದ್ದಾರೆ. ನೋಡೋಣ ಯಾವಾಗ ಬರ್ತಾರೋ ಏನೋ, ನಮ್ಮ ಮೊಮ್ಮಕ್ಕಳನ್ನ ಯಾವಾಗ ನೋಡ್ತಾರೋ ಏನೋ ಗೊತ್ತಿಲ್ಲ. ನನಗೂ ತುಂಬ ಆಸೆ ಇದೆ. ಹೋಗ್ಲಿ ಬಿಡಿ ಸುಶೀಲಾ, ಕಣ್ಣೊರ್ಸ್ಕೊ, ಅಳ್ಬೇಡ. ಇವತ್ತು ನೀನು ಬರ್ತಡೆ, ಅಳ್ಬೇಡ ಸುಶೀಲಾ. ಆಯಿತು ರೀ. ಸರಿ ರೀ, ಬನ್ನಿ ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ. ಹಾಂ, ಹೀಗಿರ್ಬೇಕು ಸುಶೀಲಾ ನೀನು. ಸರಿ ರೀ. ಏನೋ ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೌದು ರೀ, ಪ್ಲೇಸ್ ಎಲ್ಲ ಯಾವಾಗ ನೋಡ್ಕೊಂಡಿದ್ರಿ? ತುಂಬ ಚೆನ್ನಾಗಿದೆ ಈ ಪ್ಲೇಸು. ಅದ ಸುಶೀಲಾ, ನನ್ನ ಫ್ರೆಂಡು ಇಲ್ಲಿಗೆ ಬಂದಿದ್ರಂತೆ, ಕಪಲ್ಸು. ಅವ್ರದ್ದು ಈಗ ನ್ಯೂ ಮ್ಯಾರಿಡ್ ಆಗಿದೆ. ಕಪಲ್ಸ್ ಬಂದಿದ್ರಂತೆ. ನನ್ನ ಬರ್ತಡೇ, ನಮ್ಮ ವೈಫ್ದು ಬರ್ತಡೇ ಇವತ್ತು ಅಂತ ಹೇಳ್ಕೊಂಡ. ಅವರೇ ತೋರಿಸ್ಕೊಟ್ರು ಸುಶೀಲಾ. ಚೆನ್ನಾಗಿದೆ ಈ ಪ್ಲೇಸ್ಗೆ, ಹೋಗ್ಬಿಟ್ಟು ಬಾ, ನಿಮ್ಮ ವೈಫ್ನ ಕರ್ಕೊಂಡು ಹೋಗು, ತುಂಬ ಖುಷಿ ಪಡ್ತಾರೆ ಅಂತ. ಅದಕ್ಕೆ ಕರ್ಕೊಂಬಂದೆ. ಅಯ್ಯೋ ಹೌದಾ ರೀ, ಇವಾಗಾದ್ರೂ ಕರ್ಕೊಂಬರ್ಬೇಕು ಅಂತ ಅನ್ನಿಸ್ತಲ್ಲ. ಏನು ಸ್ಪೆಷಲ್ ಇವತ್ತಿಗೆ ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ? ಬರ್ತಡೇನೇ ಆದ್ರೂ ನೀವು ಈ ಥರ ಕರ್ಕೊಂಬರ್ತಿರಲಿಲ್ಲ ಹೊರಗಡೆ. ಇವತ್ತು ಕರ್ಕೊಂಬಂದ್ಬಿಟ್ಟಿದ್ದೀರಾ. ಏನು ಖುಷಿ ಅಂತಲೇ ಗೊತ್ತಾಗ್ತಾ ಇಲ್ಲ ಇಷ್ಟು. ಗೊತ್ತಾಗುತ್ತೆ ಸುಶೀಲಾ, ಗೊತ್ತಾಗುತ್ತೆ. ಸರಿ ರೀ. ಯಾರು ಕಾಣಿಸ್ತಾ ಇಲ್ವಲ್ಲ? ಏನೋ ಇವತ್ತು ಸುಶೀಲೊಂದು ಬರ್ತಡೇ ಅಂತ ಹೇಳ್ತಾ ಇದ್ದ ನನ್ನ ಮಗ. ಅಲ್ಲಿಗೆ ಏನಾದರೂ ಕರ್ಕೊಂಡು ಹೋಗಿರ್ಬೋದು. ಎಲ್ಲ ನಾ ಹೊರಗಡೆ ಕರ್ಕೊಂಡು ಹೋಗಿರ್ತಾನೆ ಚೆನ್ನಾಗಿ ಗೋಸ ತಿನ್ಸೋಕ್ಕೆ. ಬರಲಿ ಮಾಡ್ತೀನಿ ಅವಳಿಗೆ. ಯಾಕೆ ಮನೆಯಲ್ಲೇ ಮಾಡಿದರೆ ನಾವು ಎಲ್ಲ ತಿಂತಾ ಇರಲಿಲ್ವಾ? ಆ ಹೊರಗಡೆ ಕರ್ಕೊಂಡು ಹೋಗೋಂಥದ್ದು ಏನಿತ್ತು ಅವನಿಗೆ? ಬರ್ತಡೇ ಅಂತೆ. ಇವಾಗೇನು ಬರ್ತಡೇ ಮಾಡಬೇಕಿತ್ತು ಅವಳಿಗೆ? ಏನು ಎಳೆ ಮಗನ? ಏನೋ ಮಾಡಿಕ್ಕೆ ಹೋಗಿದ್ದಾಳೆ, ಅದನ್ನೇ ತಿಂತೀನಿ ಹೋಗಿ. ಅಜ್ಜಿ ಏನೋ ಮಾತಾಡ್ಕೊಂಡಿತ್ತಲ್ಲ, ಏನು ಮಾತಾಡ್ಕೊಂತಿದ್ರಿ ಅವಾಗಿಂದ? ಏನೋ ಬರ್ಲಿ ಅಂತೇನೋ ಮಾತಾಡ್ಕೊಂತ ಇದ್ರಿ. ಏನು ಮಾತಾಡ್ತಿದ್ರಿ? ಹಾಂ, ಪುರಾಣ ರಾತ್ರಿ ಎಲ್ಲ ಕತೆ ಕೇಳಿ ಬೆಳಗ್ಗೆ ಎದ್ದು ರಾಮಗೂ ಸಿಟ್ಟಂಗೂ ಏನು ವ್ಯತ್ಯಾಸ ಅಂತಂತೆ. ಹಂಗಾಯ್ತು ನಿನ್ನ ಕತೆ. ನಾನೇನೋ ಮಾತಾಡ್ಕೊಂತೀನಿ ಕಡೆ, ನಿನ್ಗೇನು ಸ್ವೀಟಿ? ಹೋಗಿ ಆಚೆ ಏನೋ ಹೊರಗಡೆ ಕೆಲಸ ಇದ್ರೆ ನೋಡ್ಕೊ ಹೋಗು. ಅಯ್ಯೋ ಅದಲ್ಲ ಅಜ್ಜಿ, ಅಮ್ಮನೂ ಅಪ್ಪನೇನೋ ಹೊರಗಡೆ ಹೋಗಿದ್ದಾರೆ, ಕೇಳೋಣ ಅಂತ ಬಂದೆ ಅಷ್ಟೇ. ನಿಮ್ಮನ್ನ ಏನೋ ಬರ್ತಡೇ ಅಂತ ಏನೋ ಮಾತಾಡ್ಕೊತಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಬಿಡಿ. ಹ್ಞೂ, ನಿಮ್ಮ ಅಮ್ಮಂದು ಬರ್ತಡೇ ಅಂತ ಇವತ್ತು ಹೊರಗಡೆ ತಿನ್ಸಕ್ಕೆ ಹೋಗಿದ್ದಾನೆ ನನ್ನ ಮಗ. ಅಯ್ಯೋ ಹೌದಾ? ವಾವ್, ಅಮ್ಮನ ಬರ್ತಡೇನಾ ಇವತ್ತು? ನೋಡು, ನನ್ನನ್ನು ಬಿಟ್ಟು ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರೆ ಇವತ್ತು. ಬಿಡಲ್ಲ, ಬರಲಿ, ಅವರು ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರೆ ನನ್ನ ಬಿಟ್ಟು. ಸರಿ ಅವ್ರು ಬರೋ ಅಷ್ಟೊತ್ತಿಗೆ ಅಮ್ಮಂಗೆ ಕೇಕ್ ರೆಡಿ ಮಾಡಿಬಿಡೋಣ. ಕೇಕ್ ಉಯ್ಸೋಣ ಪಾಪ ಅಮ್ಮ. ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಅಜ್ಜಿ, ಅಡುಗೆ ಮನೆಗೆ ಹೋಗಿ ನೋಡೋಣ, ಏನಾದರೂ ಮಾಡಿಕ್ಕಿರುತ್ತೇನೋ ತಿನ್ನೋಣ. ಹೊಟ್ಟೆ ಹಸಿತಿದೆಯಲ್ಲ, ಹೊಟ್ಟೆ ನೋಡೋಣ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಹೋಗಿ ನೋಡೋ.